ಬೊಪ್ಪನವರೇ ಎಮ್ಮ ದೂರದ ಇಪ್ಪವರು ತಾವಲ್ಲ ಸಾಕೆನ್ನೂ ಒಪ್ಪದಲಿ ಬಾ ಎಂದು ಮುರರಿಪು ಕರೆದನು ಅವನಿಪನ ಚಪ್ಪರಿಸಿ ಕೌರವರು ತರುಗಳ ತಪ್ಪಿಸಿದುದ ಏನಾಯ್ತು ಪಾರ್ಥನ ದರ್ಪದ ಅನುವೆಂತೆಂದು ಬೆಸಗೊಂಡನು ಮುರಧ್ವಂಸಿ. ತನ್ನ ತಂದೆಯಾದ ವಸುದೇವನ ಅಭಿಮಾನದ ಮಾತುಗಳಿಗೆ ಕೃಷ್ಣ ಈ ರೀತಿಯಾಗಿ ಹೇಳ್ತಾ ಇದ್ದಾನೆ. ಬೊಪ್ಪನವರೇ ಎಮ್ಮ ದೂರದ ಇಪ್ಪವರು ತಾವಲ್ಲ. ಇಲ್ಲಿ ಬೊಪ್ಪ ಎಂದರೆ ತಂದೆ ಎಂದರ್ಥ. ಹಾಗಾಗಿ ನೆಪ ಸಿಕ್ಕಿದರೆ ಸಾಕಲ್ಲ, ನಮ್ಮ ತಂದೆಯವರು ನನ್ನನ್ನು ದೂರದೆ ಬಿಡುವುದಿಲ್ಲ ಅಲ್ಲವೇ ಎಂಬುದಾಗಿ ತನ್ನ ತಂದೆಯಾದ ವಸುದೇವ ಮಗನನ್ನು ಹೊಗಳಬೇಕು ಅಂತ ಅಥವಾ ಅವನ ಬಗ್ಗೆ ಅಭಿಮಾನದಿಂದ ಮಾತನಾಡಬೇಕು ಅಂದಾಗ ಎಲ್ಲಾದರೂ ಬಿಡೋದುಂಟೆ, ಬಹಳ ಮುಂದಾಗಿ ತಾವು ಅತ್ಯಂತ ಸಂತೋಷದಿಂದ ಸಂಭ್ರಮದಿಂದ ಅದನ್ನು ಹೇಳ್ಕೊಳ್ತಾರಲ್ವ. ಹಾಗಾಗಿ ಮಕ್ಕಳ ಅಭಿಮಾನವನ್ನು ಕಂಡು ತಂದೆ ಹೇಗೆ ಸಂಭ್ರಮಿಸುವಂತೆ ತಂದೆಯವರು ನನ್ನನ್ನು ದೂರದೆ ಬಿಡುವುದಿಲ್ಲ. ಇಲ್ಲಿ ದೂರದೆ ಅಂತಂದರೆ ಚಾಡಿ ಹೇಳೋದು ಅಥವಾ ಬೈಯೋದು ಅನ್ನುವ ಅರ್ಥದಲ್ಲಲ್ಲ, ನನ್ನ ಬಗ್ಗೆ ಹಿತಕರವಾದಂಥ ಮಾತುಗಳನ್ನು ಆಡದೆ ಬಿಡುವುದಿಲ್ಲ. ಹಾಗಾಗಿ ಈ ರೀತಿಯಾಗಿ ಇಷ್ಟೆಲ್ಲ ಅಭಿಮಾನದಿಂದ ಮಾತನಾಡ್ತಾ ಇದ್ದಾರೆ. ಅದನ್ನು ಧರ್ಮರಾಯ ಹಾಗೆ ಅದನ್ನು ಸಂತೋಷದಿಂದ ಕೇಳ್ತಾ ಇದ್ದಾನಲ್ಲ. ಹಾಗಾಗಿ ಹೀಗೆ ಹೇಳುತ್ತಾ ಕೃಷ್ಣನು ಧರ್ಮರಾಯನನ್ನು ಹತ್ತಿರಕ್ಕೆ ಕರೆದು, ನನ್ನ ಕಥೆ ಇರಲಿ, ನಮ್ಮ ತಂದೆ ಹೇಳೋದನ್ನು ನೀನು ಕೇಳ್ತಾ ಇದೆಯಲ್ಲ, ಬಿಡು, ನಿಮ್ಮ ಕಥೆಯನ್ನು ಹೇಳು. ಯಾವ ರೀತಿ ಹೇಳ್ತಾ ಇದ್ದಾನೆ? ಬೆನ್ನು ಚಪ್ಪರಿಸುತ್ತಾ ಧರ್ಮರಾಯ, ಕೌರವರು ವಿರಾಟನ ದನಕರುಗಳನ್ನು ಹಿಡಿಯಲು ಹೋದರಲ್ಲ, ಆ ಕಥೆಯನ್ನು ಹೇಳು, ಅದನ್ನು ನಾನು ಕೇಳಬೇಕು ಅಂತ ಉತ್ಸುಕನಾಗಿದ್ದೇನೆ. ಪಾರ್ಥನ ಪರಾಕ್ರಮದ ರೀತಿ ನೀತಿಗಳು ಹೇಗಿತ್ತು ಅದೆಲ್ಲವನ್ನು ಹೇಳು ಎಂಬುದಾಗಿ ಕೃಷ್ಣ ಧರ್ಮರಾಯನಿಗೆ ಕೇಳ್ತಾ ಇದ್ದಾನಂತೆ. ನಾವಿಲ್ಲಿ ಅರ್ಥ ಮಾಡಿಕೊಳ್ಬೇಕು, ಮುರರಿಪುವಾದಂಥ ಅಂದರೆ ಮುರ ಎಂಬ ರಾಕ್ಷಸರ ಧ್ವಂಸಿಯಾದಂತಹ ಕೃಷ್ಣ ಈ ರೀತಿಯಾಗಿ ಕೇಳ್ತಾ ಇದ್ದಾನೆ. ಪಾರ್ಥನ ದರ್ಪದ ನೋವು ಎಂತೆಂದು ಬೆಸಗೊಂಡನು. ಇಲ್ಲಿ ಪಾರ್ಥನ ಪರಾಕ್ರಮವನ್ನು ನಾನು ಕೇಳಬೇಕು ಅಂತ ಉತ್ಸುಕನಾಗಿದ್ದೇನೆ, ಅದನ್ನು ಹೇಳು ಅಂತ ಹೇಳ್ತಾ ಇದ್ದಾನೆ. ಆದರೆ ಧರ್ಮರಾಯನಿಗೆ ಗೊತ್ತಲ್ಲವೇ, ನಮ್ಮೆಲ್ಲರ ಪರಾಕ್ರಮವನ್ನು ಕೊಟ್ಟವನೇ ಶ್ರೀಕೃಷ್ಣ ಅಲ್ವಾ, ಕೃಷ್ಣನಿಲ್ಲದೆ ನಮ್ಮ ಯಾವ ಪರಾಕ್ರಮವೂ ಇಲ್ಲ ಎಂಬುದನ್ನು. ಹಾಗಾಗಿ ಅತ್ಯಂತ ವಿಧೇಯನಾಗಿ ಧರ್ಮರಾಯ ಈ ರೀತಿಯಾಗಿ ಹೇಳ್ತಾ ಇದ್ದಾನಂತೆ, ನೀನಿಲ್ಲದೆ ನಾವಿಲ್ಲ ಎಂಬುದಾಗಿ. ನಾವು ಕೇವಲ ಗೊಂಬೆಯ ರೀತಿಯಲ್ಲಿ, ಆ ಗೊಂಬೆಗೆ ಜೀವಾತ್ಮವೇ ನೀನು ದೇವ ಎಂಬುದನ್ನು ಈ ಮುಂದಿನ ಪದ್ಯದಲ್ಲಿ ತಿಳಿ ಹೇಳುತ್ತಿದ್ದಾನೆ. ಊಹೆಗೆಲ್ಲಿಯ ದರ್ಪ ಮನುಜನ ಸಾಹಸವು ಬೇರೇನು, ಯಂತ್ರದ ಹಾಗೆ ಯಂತ್ರವನುಳಿದು ಜೀವಿಸಲರಿವುದೇ ಬೇರೆ. ದೇಹಿನಿ ನಾವೆಲ್ಲ ನಿನ್ನಯ ದೇಹವು, ಇದರೊಳಗೆ ಯಮಗೆ ಗರ್ವದ ಗಾಹಿದೆ ಇಲ್ಲದೆಂದು ಭಿನ್ನವಿಸಿದನು ಯಮಸೂನು. ಭಿನ್ನವಿಸಿದನು ಯಮಸೂನು. ಯಾವ ರೀತಿಯಲ್ಲಿ
ಧರ್ಮರಾಯ ಭಿನ್ನವಿಸ್ತಾ ಇದ್ದಾನೆ ಅಂದರೆ ಊಹೆಗೆಲ್ಲಿಯ ದರ್ಪ. ಕುಮಾರವ್ಯಾಸ ಬಳಸುವಂತಹ ಆ ಪದಗಳು ನೋಡಿ ಹೇಗಿದೆ. ಊಹೆ ಅಂದರೆ ಗೊಂಬೆ ಎಂದರ್ಥ. ಈ ಗೊಂಬೆಗಳಿಗೆ ದರ್ಪ ಅನ್ನುವುದು ಎಲ್ಲಿಂದ ಬರಲಿಕ್ಕೆ ಸಾಧ್ಯ? ಎಲ್ಲಿ ಬಂದೀತು ಹೇಳು ಕೃಷ್ಣ, ಎಲ್ಲಿ ಬಂದೀತು? ಮುಂದೆ ಹೇಳ್ತಾನೆ, ಮನುಜನ ಸಾಹಸವು ಬೇರೇನು, ಯಂತ್ರದ ಹಾಹೆ ಯಂತ್ರವನುಳಿದು ಜೀವಿಸಲು ಅರಿವುದೇ ಬೇರೆ. ಅಂದರೆ ಆ ಮಾತಿನ ಅರ್ಥ, ಮನುಷ್ಯನ ಈ ಸಾಹಸ ಎಂಬುದು ಬೇರೆ ಏನಲ್ಲ. ಏಕೆಂದರೆ ಯಂತ್ರದ ಗೊಂಬೆ ಯಂತ್ರವನ್ನು ಬಿಟ್ಟು ಸ್ವತಂತ್ರವಾಗಿ ಇರಲಿಕ್ಕೆ ಸಾಧ್ಯವಾಗುತ್ತದೆಯೇ? ಸಾಧ್ಯವಾಗದ ಮಾತು. ಹಾಗೆ ನೀನು ದೇಹಿ, ನಾವೆಲ್ಲ ನಿನ್ನ ದೇಹಗಳು ಎಂಬುದಾಗಿ ಧರ್ಮರಾಯ ಬಹಳ ಅದ್ಭುತವಾದ ಮಾತುಗಳನ್ನು ಹೇಳ್ತಾನೆ. ಅದೇ ಅಲ್ಲಿ ಮುಂದೆ ಬರುವಂಥದ್ದು, ದೇಹಿನಿ ನಾವೆಲ್ಲ ನಿನ್ನಯ ದೇಹವಿದರೊಳಗೆ ಎಂಬುದಾಗಿ ಹೇಳುವಂತಹ ಮಾತು ಧರ್ಮರಾಯ ಕೃಷ್ಣನ ಮೇಲೆ ಎಷ್ಟೊಂದು ನಂಬಿಕೆಯನ್ನು ಮತ್ತು ನಾವೆಲ್ಲರೂ ಕೂಡ ಅವನ ಚೈತನ್ಯದ ಪ್ರತೀಕ ಎಂಬುದನ್ನು ತನ್ನ ಮಾತುಗಳಲ್ಲಿ ಹೇಳ್ತಾ ಇದ್ದಾನೆ. ನಾವಿಲ್ಲಿ ಸೂಕ್ಷ್ಮವಾಗಿ ಅಧ್ಯಾತ್ಮದ ಹಿನ್ನೆಲೆಯಲ್ಲಿ ನೋಡುವುದಾದರೆ, ದೇಹಕ್ಕೆ ನಿಜವಾದ ಚೈತನ್ಯ ಸಿಗುವುದೇ ಆತ್ಮ ಪ್ರವೇಶವಾದಾಗ ಅಲ್ಲವೇ? ಆತ್ಮವಿದ್ದಾಗಲೇ ಅದೊಂದು ಚೈತನ್ಯ ಸ್ವರೂಪಿಯಾಗುವಂಥದ್ದು ಈ ದೇಹ. ಹಾಗಾಗಿ ಭಗವಂತನೇ, ಶ್ರೀಕೃಷ್ಣನೇ ಚೈತನ್ಯನಾಗಿರುವಾಗ ಇನ್ನೇನಿದೆ? ಇಲ್ಲದಿದ್ದರೆ ನಾವೆಲ್ಲ ಕೇವಲ ಗೊಂಬೆಗಳು ಎಂಬುದನ್ನು ಹೇಳಿರುವಂಥದ್ದು ಬಹಳ ವಿಶೇಷವಾದದ್ದು. ಅಷ್ಟೇ ಅಲ್ಲದೆ ಮತ್ತೊಂದು ಇಲ್ಲಿ ವಿಶೇಷ ಅಂದರೆ, ಊಹೆ ಅಂದರೆ ಗೊಂಬೆ, ಹಾಗೆ ಹಾಹೆ ಅನ್ನುವಂಥ ಪದವು ಕೂಡ ಗೊಂಬೆ ಎನ್ನುವಂಥ ಅರ್ಥವನ್ನೇ ಒಳಗೊಂಡಿದ್ದು, ಗಾಹು ಅನ್ನುವಂಥ ಪದ ಅತಿಶಯತೆಯನ್ನು ಇಲ್ಲಿ ನಮಗೆ ತಿಳಿಸ್ತಾ ಹೋಗ್ತದೆ. ಅಲ್ಲಿ ಹೇಳುವಂಥ ಮಾತಿದೆಯಲ್ಲ, ಗರ್ವದ ಗಾಹಿದೆ ಎಲ್ಲಿಯದೆಂದು ಭಿನ್ನವಿಸಿದನು ಯಮಸೂನು. ಇಷ್ಟೆಲ್ಲ ಇರುವಾಗ, ಅಂದರೆ ವಸ್ತುಸ್ಥಿತಿಯೇ ಈ ರೀತಿಯಾಗಿ ಇರುವಾಗ, ಕೃಷ್ಣ ಗರ್ವದ ಹೆಚ್ಚುಗಾರಿಕೆ ಎಲ್ಲಿಂದ ಬಂದೀತು ನಮಗೆ ಎಂಬುದಾಗಿ ತನ್ನ ವಿಧೇಯತೆಯನ್ನು ಧರ್ಮರಾಯ ಕೃಷ್ಣನಿಗೆ ಈ ಪರಿಯಾಗಿ ವಿವರಿಸುತ್ತಾನೆ. ಆಗ ಮುಂದೆ